शक्तिये पराशक्तिये ॐ शक्तिये आदिपराशक्तिये ॐ शक्तिये मरुररसिये ॐ शक्तिये ॐ विनायका ॐ शक्तिये ॐ कामाक्षिये ॐ शक्तिये ॐ बंगारु कामाक्षिये ॐ शक्ति 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 ॐ ॐ செங்கதிரும் கீழ் திசையில் செம்பனொளி பாய்ச்சியுன் சேவடிகள் வணங்கி நின்றான். எங்குமுள புள்ளினவும் இன்துயிலின் மீண்டுன்னை ஏத்தி வழிபட்டு நிற்கும். பொங்கு தேர் வண்டினமும் தேனுண்டு தேவி உனை சீர்பாடி உலவி நிற்கும். எங்கள் வினை தீர்க்க மேல் மருவத்தூர் குடிகொண்ட எம் தாயை எழுந்தருளுவாய். எம் தாயை எழுந்தருளுவாய். செண்பகமும் புன்னையோடும் சீரார்ந்த கோங்கமோடும் செங்காந்தன் மலரும் கொண்டே தன்னிலக முல்லையோடு மல்லிகையும் தண்டிடவும் தகு கொன்றை தூவி நின்றே. விண்ணாட்டரம் தயரும் மண்ணாட்டு மெல்லியரும் வந்துன்றன் முன்றில் நின்றார். மண்ணுலகம் போற்ற மேல் மருவத்தூர் குடி கொண்ட மாதேவி விழிகள் திறவாய். மாதேவி விழிகள் திறவாய். ಓಂ ಶಕ್ತಿ. ಯಾರು ದೊಡ್ಡವನು ಎಂದು ಒಡೆದಾಡಿಕೊಳ್ಳುತ್ತಿದ್ದಾನೆ. ಜನನ ಮರಣ ಎನ್ನುವುದು ಎಲ್ಲರಿಗೂ ಸಮಾನವೇ. ಹಾಗಿರುವಾಗ ನಾನು ದೊಡ್ಡವನು ನೀನು ದೊಡ್ಡವನು ಎಂದು ಹೇಳಿಕೊಳ್ಳುವುದು ನಡೆದುಕೊಳ್ಳುವುದು ಅನಾವಶ್ಯಕವಾದ ಕಾರ್ಯ. ಇದು ಅಮ್ಮನವರ ದೈವವಾಣಿ. ಓಂ ಶಕ್ತಿ. ಗುರುವಡಿ ಶರಣಂ ತಿರುವಡಿ ಶರಣಂ. ಈಗಿನ ಕಾಲದಲ್ಲಿ ಮನುಷ್ಯರಿಗೆ ತಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದಾದರೆ ಸಾಕು. ಇನ್ನು ಕೆಲ ಮನುಷ್ಯರಿಗೆ ತಾವು ಅಂದುಕೊಂಡಿದ್ದೆಲ್ಲ ನಡೆಯಬೇಕು ಎಂಬ ಅತಿ ಆಸೆನೂ ಇದೆ. ಇರಲಿ, ಅಂದುಕೊಂಡಿದ್ದೆಲ್ಲ ನಡೆಯಬೇಕು, ಒಳ್ಳೆಯ ಚಿಂತನೆ ಇರಬೇಕು ಎಂಬುದು ಭಾರತೀಯರವರ ತತ್ವ. ಇದಕ್ಕಾಗಿಯೇ ಮೇಲ್ಮರುವತ್ತೂರಿನಲ್ಲಿ ನಮ್ಮ ಅಮ್ಮ ಆಶೀರ್ವಚನದಲ್ಲೂ ಸರಿ ಹಾಗೂ ಭಕ್ತರಿಗೂ ಸರಿ ಯಾವಾಗಲೂ ಒಳ್ಳೆಯ ಚಿಂತನೆ ಇರಬೇಕು ಎಂದು ಹೇಳುತ್ತಲೇ ಬರುತ್ತಿದ್ದಾರೆ. ಆಯಿತು, ಒಳ್ಳೆಯ ಚಿಂತನೆ ಮಾಡಿದ್ದಾಯ್ತು. ಈಗ ಇದೆಲ್ಲ ಹೇಗೆ ನೆರವೇರಬೇಕು ಅಂತ ತಾನೇ ಯೋಚನೆ ಮಾಡ್ತಿದ್ದೀರಾ? ಚಿಂತೆ ಬಿಡಿ, ಅದಕ್ಕೂ ಹಲವಾರು ದಾರಿಯನ್ನು ನಮ್ಮ ಅಮ್ಮ ಹೇಳಿಕೊಟ್ಟಿದ್ದಾರೆ. ಈಗ ಅದರಲ್ಲಿ ಒಂದನ್ನು ಕಲಿಯೋಣ ಶಕ್ತಿಗಳೇ, ಬನ್ನಿ. ಸಾಮಾನ್ಯವಾಗಿ ಶಕ್ತಿಯುತವಾದ ಮಂತ್ರಗಳನ್ನು
ಮಹಾನ್ಗಳು ಅಥವಾ ಋಷಿಗಳು ಕೊಟ್ಟಿರುತ್ತಾರೆ. ಆದರೆ ನಮ್ಮ ಅಮ್ಮನ ಮಂತ್ರ ಪುಸ್ತಕದಲ್ಲಿ ಇರುವ ಮೂಲ ಮಂತ್ರವನ್ನು ಋಷಿಗಳಿಗೆಲ್ಲ ಅಧಿಪತಿಯಾಗಿರುವ ಆದಿಪರಾಶಕ್ತಿ ಅಮ್ಮನವರೇ ಕೊಟ್ಟಿದ್ದು. ಶಕ್ತಿಯುತವಾದ ಆ ಮೂಲ ಮಂತ್ರವನ್ನು ಚದುರ ಆಕಾರದಲ್ಲಿ ಬರೆದರೆ ನಿಮ್ಮ ನ್ಯಾಯವಾದ ಕೋರಿಕೆಗಳು ನೆರವೇರುತ್ತದೆ. ಅದೇ ಮೂಲ ಮಂತ್ರವನ್ನು ತ್ರಿಕೋಣಾಕಾರದಲ್ಲಿ ಬರೆದರೆ ಮದುವೆಯೂ ನಡೆಯುವುದು ಎಂದು ಅಮ್ಮ ಒಬ್ಬ ಭಕ್ತರಿಗೆ ಹೇಳಿದ ಮಾತು. ಸಾಲು ಸಾಲಾಗಿ ಇರುವ ಮೂಲ ಮಂತ್ರವನ್ನು ಈ ರೀತಿ ಚಕ್ಕರದ ಆಕಾರದಲ್ಲಿ ರೂಪಾಂತರ ಮಾಡುವಾಗ ಅಧಿಕವಾದ ಸಕಾರಾತ್ಮಕ ಶಕ್ತಿ ಅದರಿಂದ ಹೊರಹೊಮ್ಮುತ್ತದೆ. ನಮ್ಮ ಬೇಡಿಕೆಗಳು ನ್ಯಾಯವಾಗಿ ಇರಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸ ಸಿಗಬೇಕು, ಕುಟುಂಬದಲ್ಲಿ ಶಾಂತಿ ಹಾಗೂ ಒಗ್ಗಟ್ಟು ಇರಬೇಕು, ಸಾಲದ ತೊಂದರೆ ನಿವಾರಣೆಯಾಗಬೇಕು, ಸಂತಾನ ಭಾಗ್ಯ, ಇಂತಹ ನ್ಯಾಯವಾದ ಕೋರಿಕೆಗಳನ್ನು ಚದುರ ಆಕಾರದಲ್ಲಿ ನಮ್ಮ ಅಮ್ಮನನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಬರೆದರೆ ಖಂಡಿತ ನೆರವೇರುತ್ತದೆ. ಮೂಲ ಮಂತ್ರವನ್ನು ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಈಶಾನ್ಯ ಮೂಲೆಯಿಂದ ಬರೆಯಲು ಆರಂಭಿಸಬೇಕು. ಹಲವಾರು ಶಕ್ತಿಗಳು ಈ ರೀತಿ ಬರೆದು ತಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಂಡಿದ್ದಾರೆ. ನಾವು ಈ ರೀತಿ ಹೇಗೆ ಬರೆಯೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸರಿ, ಹಾಗಾದ್ರೆ ವಿಷಯಕ್ಕೆ ಬರೋಣ. ಚದುರ ಆಕಾರದಲ್ಲಿ ಹೇಗೆ ಬರೆಯೋದು? ಚದುರ ಎಂದರೆ 4 ದಿಕ್ಕುಗಳು ಸಮವಾಗಿ ಇರುವುದು ಎಂದು ಅರ್ಥ. ಮೂಲ ಮಂತ್ರದಲ್ಲಿ ಒಟ್ಟು 6 ಸಾಲಿನ 12 ಪದಗಳು ಕೂಡಿರುತ್ತದೆ. ಅವು ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಆದಿಪರಾಶಕ್ತಿಯೇ, ಓಂ ಶಕ್ತಿಯೇ ಮರುವೂರ್ ಅರಸಿಯೇ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ. ಇದನ್ನು 3 ಪದಗಳಾಗಿ 4 ದಿಕ್ಕಿನಲ್ಲಿ ಬರೆದರೆ 12 ಪದಗಳು ಬರುತ್ತದೆ. ಮೊದಲ ಸಾಲಿನಲ್ಲಿ ಓಂ ಶಕ್ತಿಯೇ ಪರಾಶಕ್ತಿಯೇ ಓಂ ಶಕ್ತಿಯೇ, ಎರಡನೇ ಸಾಲಿನಲ್ಲಿ ಆದಿಪರಾಶಕ್ತಿಯೇ ಓಂ ಶಕ್ತಿಯೇ ಮರುವೂರ್ ಅರಸಿಯೇ, ಮೂರನೇ ಸಾಲಿನಲ್ಲಿ ಓಂ ಶಕ್ತಿಯೇ ಓಂ ವಿನಾಯಕ ಓಂ ಶಕ್ತಿಯೇ, ನಾಲ್ಕನೇ ಸಾಲಿನಲ್ಲಿ ಓಂ ಕಾಮಾಕ್ಷಿಯೇ ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ. ಹೀಗೆ ಚದುರ ಆಕಾರದಲ್ಲಿ ಮೂಲ ಮಂತ್ರವನ್ನು ಬರೆಯಬೇಕು. ಇದೇ ತರಹ ಮದುವೆ ನಡೆಯಬೇಕು ಎಂದು ಬೇಡಿಕೊಳ್ಳುವವರು ತ್ರಿಕೋಣ ಆಕಾರದಲ್ಲಿ ಬರೆಯಬೇಕು. ಸಮವಾದ 3 ದಿಕ್ಕಿನ ತ್ರಿಕೋಣದಲ್ಲಿ 4 ಪದಗಳಾಗಿ ಬರೆಯಬೇಕು. ಮೊದಲ ದಿಕ್ಕಿನಲ್ಲಿ ಮೂಲ ಮಂತ್ರದ ಮೊದಲ 2 ಸಾಲನ್ನು ಬರೆಯಬೇಕು. ಎರಡನೇ ದಿಕ್ಕಿನಲ್ಲಿ ಮೂಲ ಮಂತ್ರದ ಮಧ್ಯಭಾಗದ 2 ಸಾಲನ್ನು ಬರೆಯಬೇಕು. ಮೂರನೇ ದಿಕ್ಕಿನಲ್ಲಿ ಮೂಲ ಮಂತ್ರದ ಕಡೆಯ 2 ಸಾಲನ್ನು ಈ ರೀತಿ ಬರೆದರೆ ತ್ರಿಕೋಣ ಆಕಾರದಲ್ಲಿ ಬರೆಯಬಹುದು. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದುದು ಏನೆಂದರೆ, ನಾವು ಬರೆಯುವಾಗ ನಮ್ಮ ಮನಸ್ಸು ಪೂರ್ತಿಯಾಗಿ ಮೂಲ ಮಂತ್ರವನ್ನು ಹಾಗೂ ಆ ಮೂಲ ಮಂತ್ರ ಕರ್ತರಾದ ನಮ್ಮ ಅಮ್ಮನನ್ನು ನೆನೆದು ಬರೆದರೆ ಖಂಡಿತ ನಿಮ್ಮ ಕೋರಿಕೆಗಳು ನೆರವೇರುತ್ತದೆ. ಈ ಸಮಯದಲ್ಲಿ ನಮ್ಮ ಕುಟುಂಬವನ್ನು, ನಮ್ಮ ಸಮಾಜವನ್ನು, ಈ ಲೋಕವನ್ನು ಕರೋನಾದಿಂದ ಕಾಪಾಡು ತಾಯಿ ಎಂದು ತಾನೇ ಯೋಚನೆ ಮಾಡ್ತಾ ಇದ್ದೀರಾ? ಈ ನ್ಯಾಯವಾದ ಕೋರಿಕೆಯನ್ನು ಚದುರ ಆಕಾರದಲ್ಲಿ ಮೂಲ ಮಂತ್ರವನ್ನು ಬರೆದು ನಾವೆಲ್ಲರೂ ನಮ್ಮ ಅಮ್ಮನಲ್ಲಿ ಪ್ರಾರ್ಥಿಸೋಣ. ಶಕ್ತಿಗಳೇ, ಓಂ ಶಕ್ತಿ. ಆದಿಪರಾಶಕ್ತಿ ಸಿದ್ಧರ್ಪೀಠ ಮೇಲ್ಮರುವತ್ತೂರಿನಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳು, ಅಮ್ಮನ ಹಿತನುಡಿಗಳು, ಅಮ್ಮನಿಗೆ ನಡೆಯುವ ವಿಶೇಷ ಅಭಿಷೇಕ, ಅಲಂಕಾರ, ಆರಾಧನೆಗಳು, ಅಮ್ಮನ ಪೂಜಾ ಫಲಗಳನ್ನು ಕ್ರಮಬದ್ಧವಾಗಿ ತಿಳಿಯಲು ಬಂಗಾರು ಅಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಮ್ಮನ ನೆನೆ ಮನವೇ ಮೇಲ್ಮರವೂರಮ್ಮನ ನೆನೆ ಮನವೇ.